that means you can perform in the same manner mathematical operations on algebraic terms. You can perform what? Mathematical operations on algebraic terms. So expression example 3a minus 2b plus 3xy plus half abc squared bala. It is a term ತಾನೆ? It is a term. ಅದೇನು ಮಾಡಿದ್ದೀನಿ ನಾನು ಬೇರೆ ಬೇರೆ ಟರ್ಮ್ನ ಕೂಡಿ ಕಳೆದು ಎಲ್ಲ ಮಾಡಿದ್ದೀನಿ. ಸೊ 3a squared is one term, 2b is one term, 3xy is another term, half abc squared is also a ನೋಡಿ ಇನ್ನೊಂದು ತರ ಬರೀತೀವಿ 3a into x plus y minus half a squared into x squared minus y plus 3x minus 2y plus a plus b. ಈಗ ಯಾರ್ಯಾರ ಟರ್ಮ್ಸ್ ಅಂತ ಹೇಳಿ ನೋಡೋಣ. ಫೋರ್ ಆಫ್ ದಿ ಟರ್ಮ್ಸ್ into a term is a mathematical object. A term is a what is a mathematical object? It is an individual entity on which you can perform mathematical operations. Right? So mathematical object ಯಾರಾಗಿದ್ದಾರೆ ಹೇಳಿ ಇದರಲ್ಲಿ? ನಂಬರ್ ಇದೆ, ವೇರಿಯಬಲ್ ಇದೆ, ಗೂಡ್ ಕಟ್ಟಿರೋರು ಇದ್ದಾರೆ. So what are the mathematical objects here? Number, variable, and an algebraic expression in a bracket. An algebraic expression in a bracket. ಇದು ಒಂದು ಟರ್ಮ್, ಇದು ಒಂದು ಟರ್ಮ್, ಇದು ಒಂದು ಟರ್ಮ್ ಹೌದಾ? ಸೊ ಇಲ್ಲಿ ಒಂದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅನ್ನೇ ಒಂದು ಆಬ್ಜೆಕ್ಟ್ ಮಾಡ್ಕೊಂಡಿದ್ವಿ. ಏನು ಮಾಡಿದ್ದೀವಿ? ಒಂದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅನ್ನೇ ಒಂದು ಆಬ್ಜೆಕ್ಟ್ ಮಾಡಿದ್ವಿ. ನಾವು ದಿಸ್ ಈಸ್ ಎ ಟರ್ಮ್, ಸಮಥಿಂಗ್ ಲೈಕ್ ಇವಾಗ ಕಾಂಪೌಂಡ್ ನಂಬರ್ ಅಂತ ಕರಿತಿದ್ರಲ್ಲ, ಆ ಥರ ಇಸ್ ಎ ಕಾಂಪೌಂಡ್ ಟರ್ಮ್. ಯಾಕೆ? ಎ ಟರ್ಮ್ ಈಸ್ ಮೇಡ್, ಆಲ್ಜಿಬ್ರೈಕ್ ಟರ್ಮ್ ಅಂದ್ರೆ ಏನಿರಬೇಕು ಅಂತ ಹೇಳಿದ್ರೆ ಇಟ್ಸ್ ಅ ಪ್ರಾಡಕ್ಟ್. ಆಲ್ಜಿಬ್ರೈಕ್ ಟರ್ಮ್ ಅಂದ್ರೆ ಏನಿರಬೇಕು ಹೇಳಿ? ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಆಫ್ ನಂಬರ್ ಸೈನ್ ವೇರಿಯಬಲ್ ಅಲ್ಲದೆ you can have an expression also as an object. You can have what? Expression also as an object. So this is a compound term. What is that? A term in which there are variables, numbers, as well as an algebraic expression. However, this is also a term. ಹಾಗೆ ಇಲ್ಲೂ ಅಷ್ಟೇ ನೋಡಿ, ಒಂದು ಟರ್ಮ್ ಅಲ್ಲಿ ಏನಿದೆ? ನಂಬರ್ ಇದೆ, ಸೈನ್ ಇದೆ, ವೇರಿಯಬಲ್. ವೇರಿಯಬಲ್ ಅಂದ್ರೆ ವೇರಿಯಬಲ್ ಏನೋ ಒಂದು ಡೈಮೆನ್ಷನ್ ಇರುತ್ತೆ. ಏನು ಡೈಮೆನ್ಷನ್ ಬರಿದೆ ಅಂದ್ರೆ 1. ಪಕ್ಕದಲ್ಲಿ ಏನಿದೆ ನೋಡಿ, ಬ್ರಾಕೆಟ್ ಅಲ್ಲಿ ಹಾಕಿದೀನಲ್ಲ, ಅವನು ಒಬ್ಬ ಆಬ್ಜೆಕ್ಟ್ ಇವರು. ದಟ್ ಫೆಲೋ ಇಸ್ ಆಲ್ಸೋ ಎನ್ ಆಬ್ಜೆಕ್ಟ್. ವಾಟ್ ಇಸ್ ದಿ ಆಬ್ಜೆಕ್ಟ್? ಆಬ್ಜೆಕ್ಟ್ ಏನು? x squared minus y. So the algebraic expression x squared minus y is also a term in itself and an object in itself. So object ku term ku ವ್ಯತ್ಯಾಸ ತಿಳ್ಕೊಳ್ಳಿ. ಆಬ್ಜೆಕ್ಟ್ ಅಂದ್ರೆ ಏನು? You can perform mathematical operations on it, treating it as an entity. So ಇಲ್ಲಿ ನೋಡಿ, ಇವಾಗ ಇದು ಒಂದು ಕಾಂಪೌಂಡ್ ಟರ್ಮ್. ಯಾಕೆ ಕಾಂಪೌಂಡ್ ಟರ್ಮ್? ನಂಬರ್, ವೇರಿಯಬಲ್ ಅಂಡ್ ಎಕ್ಸ್ಪ್ರೆಷನ್. ಇಲ್ಲಿ ಬಂದ್ರೆ ಏನಿದೆ? ಇದು ಸಿಂಪಲ್ ಟರ್ಮ್. ಇಲ್ಲಿಗೆ ಬಂದ್ರೆ ಅದು ಸಿಂಪಲ್ ಟರ್ಮ್. ಇಲ್ಲಿಗೆ ಬಂದ್ರೆ ಎಕ್ಸ್ಪ್ರೆಷನ್ itself is the a plus b itself is a term. ಇದು ಕಾಂಪೌಂಡ್ ಟರ್ಮ್. ಯಾಕೆ ಕಾಂಪೌಂಡ್ ಅಂತ ಹೇಳಿ? ಹಿಂದ್ಗಡೆ 1 ಅಂತ ಇದೆ, ನಾವು ಬರಲಿಲ್ಲ ಅದನ್ನ. ಯಾಕೆಂದ್ರೆ ಅದೆಲ್ಲ ಯಾವಾಗಲೂ 1 ಅಂತ ಏನು ಬರಬೇಕು. ಏನೇ ಒಂದು ನಂಬರ್ ಬರೆದ್ರು ಯು ಶುಡ್ ಆಲ್ವೇಸ್ ರಿಮೆಂಬರ್. ಈಗ ಒಂದು 4 ಬರೆದ್ರೆ it is multiplied by 1, it is multiplied by any number raised to the power of 0, it is divisible by 1, it is added by 0, subtracted by 0. ಇಷ್ಟು ಆಗಿರುತ್ತೆ ಅಂತ ಒಂದು ನಂಬರ್ ಬಂದ್ರೆ. ನಂಬರ್ ಬಂದ್ರೆ ಏನು ಹೇಳಿ? ಮೈಂಡಲ್ಲಿ ಏನೇನಿರ್ಬೇಕು ನನಗೆ? ನನಗೆ ಯಾವಾಗಾರ ಏನಾದ್ರು ಬೇಕು ಕೆಲಸ ಮಾಡ್ಕೊಳ್ಬೇಕಾದ್ರೆ ಅವಾಗ ಇದನ್ನೆಲ್ಲ ಉಪಯೋಗಿಸ್ಬೇಕಾಗುತ್ತೆ ಒಂದ್ಸತಿ. You are multiplying it by 1, dividing it by 1, and also you are multiplying it by any variable raised to the power of 0. Note here, a cube x squared to the power of 0 ಅಂದ್ರೆ ಎಷ್ಟಾಗುತ್ತೆ?
ಸ್ಕ್ವೇರ್ ಟು ದಿ ಪವರ್ ಆಫ್ 0 ಅಂದ್ರೆ 1. ಯಾಕೆಂತಂದ್ರೆ a to the power of m whole to the power of n ಅಂದ್ರೆ a to the power of mn. ಸೊ ಇಲ್ಲಿ ನೋಡಿ a cube whole to the power of 0 ಅಂದ್ರೆ 3 into 0. a squared x squared ಅಂದ್ರೆ ಅದು 0 ಆಗುತ್ತೆ. Therefore a cube x squared whole to the power of 0 ಅಂದ್ರೆ again it is 1. so that means this 4 can be multiplied by any type of such a term. ಇದೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡಿರ್ಬೇಕು. ಆಲ್ಜಿಬ್ರಾದಲ್ಲಿ ಸಿಂಪ್ಲಿಫಿಕೇಶನ್ ಎಲ್ಲ ಮಾಡಬೇಕಾದ್ರೆ ಈ ತರದೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಯೂಸ್ಫುಲ್ ಆಗುತ್ತೆ. So now this is also an algebraic expression. This is known as the compound term. ಈಗ ಇನ್ನೊಂದು ಬೇಡ 3a squared x plus y minus sorry 6a x squared minus y squared. ಇದು ಎರಡು ಟರ್ಮ್ ಗೊತ್ತಿಲ್ಲ. ನಾನು ಪ್ಲಸ್ ಹಾಕಿಲ್ಲ ಮೈನಸ್ ಹಾಕಿಲ್ಲ. ಇದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಲ್ಲ. ಇದು ದಿಸ್ ಇಸ್ ನಾಟ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್. ಈ ತರ ಟರ್ಮ್ಸ್ ನಲ್ಲಿ ಕಂಡುಹಿಡಿಯಬೇಕಾದ ನಮಗೆ ದಿಸ್ ಆರ್ ಕಾಂಪೌಂಡ್ ಟರ್ಮ್ಸ್. ಈ ಕಾಂಪೌಂಡ್ ಟರ್ಮ್ಸ್ ನಲ್ಲಿ ನಾನು ಕಾಮನ್ ಫ್ಯಾಕ್ಟರ್ ಇದೆಯಾ ಅಂತ ನೋಡ್ಬೇಕು. ಐ ಹ್ಯಾವ್ ಆಲ್ರೆಡಿ ಗಿವನ್ ಯು ಹಿಂಟ್ ದಟ್ a factor can be an expression. ಈಗ ನಾನು ಈ ತರ 3a into x plus y ಅಂತ ಬರೆದ್ರೆ ಯಾವ ಫ್ಯಾಕ್ಟರ್ಸ್? 3 is a factor, a is a factor, and then which is the other factor? X plus y is a factor. So 3a is a factor. 3 into x plus y is also a factor. So an expression also can be a factor. So ಈಗ ನೋಡಿ 3a squared into x plus y ಅಂತ ಬಂದ್ರೆ 3a squared into x plus y ಇಲ್ಲಿ 6a into x squared minus y squared ಅಂತ ಈ ತರ ಬರೆಯೋದಾ ನಾನು? ಬರೀಬೋದಾ? Yes sir. a squared minus b squared equals a plus b squared. ನೋಡ್ರಾ? ಈ x squared minus y squared ಅನ್ನೋದನ್ನ ನಾನು I converted into factor. It is something like 12 ಅಂತ ಬರೆದ್ರೆ 3 into 4 ಬರೋದು. 12 ಅನ್ನೋದು ಏನು ಮಾಡಿದೆ ನಾನು? 3 into 4 ಬರೆದಂಗೆ x squared minus y squared ಅನ್ನು ಏನು ಮಾಡಿದೆ? X plus y into So that means an expression itself can be factorized. An expression can itself be factorized. ಅಂದ್ರೆ factorize ಅಂದ್ರೆ ಏನು? Reduce it to their factors. ಅಂದ್ರೆ ಈಗ x squared minus y squared ಅನ್ನೋದು it is product of two objects. ಯಾರು? x plus y and x minus y. Therefore 6a into x squared minus y squared is actually 6 is a factor, a is a factor, x plus y is a factor, x minus y is also a factor. ಈಗ ಇವರಿಬ್ಬರಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಯಾರು ಹೇಳಿ? x plus ಕಾಮನ್ ಫ್ಯಾಕ್ಟರ್ಸ್ ಯಾರು? x plus y. ಒಂದು ಕಡೆ ಹೇಳ್ಕೊಂಡು ಹೋಗಿ 3 is a ಕಾಮನ್ ಫ್ಯಾಕ್ಟರ್. a ಇನ್ನೊಂದು x plus y. So ಈಗ please observe that this 3a x plus y can divide both 3a squared x plus y as well as 6a squared minus y. So ನಿಮಗೆ find the common factor of 3a squared into x plus y, 6a into x squared minus y squared ಅಂತ ಕೊಟ್ಟಿದ್ರೆ ಏನು ಮಾಡ್ತಿದ್ರೆ? x squared minus y squared ಅನ್ನ ಫ್ಯಾಕ್ಟರೈಸ್ ಮಾಡಿಕೊಂಡು ಎಲ್ಲ ಫ್ಯಾಕ್ಟರ್ಸ್ ಕಂಡುಹಿಡಿದು ಆಮೇಲೆ ಕಾಮನ್ ಫ್ಯಾಕ್ಟರ್ಸ್ ಉಪಯೋಗಿಸಿಕೊಂಡು HCF ತೋರಿಸ್ತೀವಿ. Therefore this is common factor. ಈಗ ಇನ್ನೊಂದು ಎಕ್ಸಾಂಪಲ್ 3a square into x plus y whole square 6a into x plus x squared x to the power of 4 minus y to the power of 4. Next to 12a square a cube into x x plus y whole cube. ಈಗ ಯಾರ ಕಾಮನ್ ಫ್ಯಾಕ್ಟರ್ಸ್ ಇದ್ದಾರೆ ಅಂತಂದ್ರೆ x plus y whole square ಅಂತಂದ್ರೆ ಒಂದು ಫ್ಯಾಕ್ಟರ್ ಗೆ ಸ್ಕ್ವೇರ್ ಮಾಡ್ಬಿಟ್ಟಿಲ್ಲ. ಅದನ್ನ ಏನಾದ್ರು ಮತ್ತೆ ಫ್ಯಾಕ್ಟರೈಸ್ ಮಾಡಬೇಕಾ? ಬೇಡ. x plus y square ಅಲ್ಲಿ ಯಾರ ಫ್ಯಾಕ್ಟರ್ಸ್? a square ಯಾರ ಫ್ಯಾಕ್ಟರ್ಸ್? a ಮತ್ತೆ a square. ಹಾಗೆ x plus y whole square ಯಾರ ಫ್ಯಾಕ್ಟರ್ಸ್? x plus y
and x plus y whole square. ಇಲ್ಲೊಬ್ಬರು ಬಂದು ಕೂತ್ಬಿಟ್ಟಿದಾರಲ್ಲ x to the power of 4 minus y to the power of 4 ಬಂದಿದ್ದಾರೆ. Therefore ಇವ್ರನ್ನ ನಾವು 6a into x squared plus y squared into ಏನು ಬರೆಯಬೇಕು? ಹೌದಾ? ಸೊ ಈಗ ನೋಡಿ ಇಲ್ಲಿ x squared plus y squared ಅಂತ ಒಬ್ಬ ಹೊಸ ಆಬ್ಜೆಕ್ಟ್ ಇದೆ. x squared plus y squared ಅಂತ ಒಬ್ಬ ಹೊಸ ಆಬ್ಜೆಕ್ಟ್ ಇದೆ. ಈ x squared minus y squared ಇದಾರಲ್ಲ ಅವ್ರು ನಾವು ಸುಮ್ಮನೆ ಹಾಗೆ ಕೂರ್ಸಕ್ಕಾಗಲ್ಲ. ಯಾಕೆ ಹೇಳಿ? ಅವ್ರು ಏನಾಗ್ತಾರೆ ಅವರು? x plus y into x plus y. ಈಗ ನೋಡಿ ಇವ್ರನ್ನ ಇನ್ನೇನು ರಿಡ್ಯೂಸ್ ಮಾಡಬೇಕಾಗಿಲ್ಲ, ಇವ್ರನ್ನ ಇನ್ನೇನು ರಿಡ್ಯೂಸ್ ಮಾಡಬೇಕಾಗಿಲ್ಲ, ಇವ್ರು ಮಾತ್ರ ರಿಡ್ಯೂಸ್ ಆಗುತ್ತೆ. ಈಗ ನೀವು ಒಂದ್ ಕಡೆಯಿಂದ ಹೇಳ್ಕೊಂಡು ಹೋಗಿ ಕಾಮನ್ ಫ್ಯಾಕ್ಟರ್ನ ಅಂಕಿನಲ್ಲಿ ಯಾರು? 3. ಏನು ವೇರಿಯೇಬಲ್ಗೆ? ಏನು ಎಸ್ ಬೇಡ? ವೆರಿ ಗುಡ್. ನೆಕ್ಸ್ಟ್ you understand? How to find the common factor? ಈಗ ಲೆಕ್ಕ ತಗೊಳ್ಳಿಲ್ಲ. ಸ್ಯಾಂಪಲ್ ಕೊಟ್ಟರೆ ನೀವು ಏನಾದ್ರು ಬೇಕ್ರಿಗೆ ಹೋದ ತಕ್ಷಣ ಒಂದು ಬಿಸ್ಕತ್ ಸ್ಯಾಂಪಲ್ ಕೊಡ್ತಾನಲ್ವಾ, ಚೆನ್ನಾಗಿದ್ರೆ ತಗೋತೀವಿ. ಲೆಕ್ಕದಲ್ಲೂ ಸ್ಯಾಂಪಲ್ ಓಕೆ. 3x squared plus 6x cubed 12x cubed plus 36 24 ಏನು ಮಾಡಬೇಕು ಇವಾಗ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ನ ಈಚೆ ತೆಗಿಬೇಕು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ನ ಈಚೆ ತೆಗಿಬೇಕು ಅಂದ್ರೆ ಏನು ಮಾಡಬೇಕು? ತೆಗಿಬೇಕು ಅಂದ್ರೆ I should divide each term by the highest common factor. So 3x squared divided by 3x squared ಅಂತಂದ್ರೆ 1 plus 6x cubed by 3x squared ಅಂತಂದ್ರೆ 2x. ಎಷ್ಟು? 2x. ಅದೇ ತರ ಇಲ್ಲಿ ನೋಡಿ ಇಲ್ಲಿ 12x squared into ಎಷ್ಟು? 1 plus ಈಗ ಹೇಳಿ ಯಾರು ಕಾಮನ್ ಫ್ಯಾಕ್ಟರ್? 3x squared plus 3x squared into 1 plus 2x. You understand? So that means ಏನಂದ್ರೆ ಒಂದು ಸಿಂಪಲ್ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಕೊಟ್ಟರೆ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ನ ನಾವು ಫ್ಯಾಕ್ಟರೈಸ್ ಮಾಡಬಹುದು. ಅಂದ್ರೆ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಅಲ್ಲೇ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ನ ಕಂಡುಹಿಡಿಯಬೇಕು. ಪ್ಲೀಸ್ ಅಬ್ಸರ್ವ್, ಇನ್ನೊಂದು ಕೇಳ್ಕೊಂಡು 3x squared is HCF of this expression. ಹೌದಾ? 3x squared ಏನೇಳಿ? HCF of 3x squared plus 6x cubed. ಹಾಗೆ 12x squared is what? HCF of this 12x squared plus 24x. So final HCF ಬರೋದ್ರೊಳಗೆ ನಾವು ಎರಡು ಸತಿ HCF ಕೆಲಸ ಮಾಡಿದ್ವಿ. ಓಕೆ? ಈಗ ಇದೇ ಲೆಕ್ಕದಲ್ಲಿ ನಾನು ಫ್ಯಾಕ್ಟರೈಸ್ ಅಂತ ಹೇಳಿಬಿಟ್ಟು ಈ ತರ ಬರೀತೀನಿ ಅಂತ ಇಟ್ಕೊಳ್ಳಿ. 3x squared plus 6x minus 12x squared minus 24x cube ಅಂತ ಬರೀತೀನಿ. ಅವಾಗ ಏನ್ ಮಾಡ್ಬೇಕು ನಾನು? ಇವ್ರಿಬ್ರಿಗೂ ಫ್ಯಾಕ್ಟರೈಸ್ ಮಾಡ್ಕೊತೀನಿ. 3x squared into 1 plus 2x minus of 12x squared into 1 plus 2x. ಈಗ ನೋಡಿ ಇವ್ರಿಬ್ರಲ್ಲಿ 1 plus 2x ಅನ್ನು ಕಾಮನ್ ಫ್ಯಾಕ್ಟರ್ ಹೌದಾ? ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ 1 plus 2x into ಇದನ್ನ ಡಿವೈಡ್ ಮಾಡಿದ್ರೆ 3x squared ಉಳಿಯುತ್ತೆ. ಇದನ್ನ ಡಿವೈಡ್ ಮಾಡಿದ್ರೆ ಮೈನಸ್. ಈಗ ಅಷ್ಟಕ್ಕೆ ಸುಸ್ತಾಗಂಗಾಗ ನಾನು 1 plus 2x ಆಯ್ತು. ಮತ್ತೆ ಇಲ್ಲಿ ಕಾಮನ್ ಫ್ಯಾಕ್ಟರ್ ಇದ್ದಾರೆ. ಯಾರಿದ್ದಾರೆ? ಯಾರಿದ್ದಾರೆ? ಆಮೇಲೆ 1 minus 3x squared minus 12x squared 1 minus 4 of 3 ಅಂತ ಮಾಡಿ 9 ಮಾಡಬೇಕಾಗಿಲ್ಲ. ಸುಮ್ಮನೆ ಸೀದಾ ಕಳಿಬೇಕು. ಯಾಕೆಂತಂದ್ರೆ ಇದು ನಾನು ಸುಮ್ಮನೆ ನಿಮ್ಗೆ ಯಾಕೆ ಕನ್ಫ್ಯೂಸ್ ಮಾಡ್ತಾ ಇದ್ರೆ ಅದೇ ತರ ಇಡೀ ಹೋಗ್ತಾ ಇರುತ್ತೆ. 3x squared ಕಾಮನ್ ಫ್ಯಾಕ್ಟರ್ ಕಳಿಸ್ಬಿಡೋಣ ಅಂತ. 3x
3x squared and 12x squared, are they not like terms? Are they not like terms? Like terms ಅಂದ್ರೆ ಏನು ಅಂತಿದ್ದದಲ್ಲಿ variables are the same dimension, same power. ಅವಾಗ so minus 12x squared plus 3x squared ಅಂದ್ರೆ ಏನಾಗುತ್ತೆ? into minus. So ಇದ್ರದ್ದು ಏನು ಬರುತ್ತೆ ಈಗ ಫ್ಯಾಕ್ಟರೈಸೇಷನ್ 9x squared into 1 plus 2x. ಗೊತ್ತಾಯ್ತಾ? ಸೊ HCF ಮಾಡಬೇಕಾದ್ರೆ ಎಕ್ಸ್ಪ್ರೆಷನ್ಸ್ ಬರೆದ್ರೆ ವಿದಿನ್ ಎಕ್ಸ್ಪ್ರೆಷನ್ ಫಾರ್ ಈಚ್ ಎಕ್ಸ್ಪ್ರೆಷನ್ ಫ್ಯಾಕ್ಟರೈಸೇಷನ್ ಇರುತ್ತೆ. ಅದರಿಂದ ಕೂಡಿ ಕಳೆದು ಎಕ್ಸ್ಪ್ರೆಷನ್ಸ್ ಬರೆದ್ರೆ ಮತ್ತೆ ಎರಡೆರಡು ಸ್ಟೇಜ್ ಅಲ್ಲಿ ಅಂದ್ರೆ ಯು ಕ್ಯಾನ್ ಕನ್ಸಿಡರ್ ದಿಸ್ bracketed terms also as a factor. Bracketed terms also as a ಈಗ 2x squared minus 2xy x cube minus x squared y ಇದಕ್ಕೆ ಎಷ್ಟು ಉತ್ತರ ಬಂದಿದೆಪ್ಪ? Sir, x into x minus y. ಹಾ? X into x minus y. x into X minus y. x into x minus y. ಇಲ್ಲಿ 2x into x minus y ಬರುತ್ತಲ್ವಾ? ಎಷ್ಟಾಯ್ತು? ಇಲ್ಲಿ x squared into X minus y. ಆದ್ದರಿಂದ x into x minus y ಕರೆಕ್ಟ್. ಯಾರು ಮಾಡಿದ್ದೇವೆ ಕೈಯತ್ತೆ? ಗುಡ್, ನಾಟ್ ಬ್ಯಾಡ್. ಒಂದು ನೆಕ್ಸ್ಟ್ ಎರಡು xy minus y x to the power of 4y minus xy. ಇದಕ್ಕೆ ಎಷ್ಟು HCF? Y into x minus 1. ಇಲ್ಲಿ y into x minus 1 ಆಯ್ತು. ಇಲ್ಲಿ ಏನಾಗುತ್ತೆ? y into x to the power yx ಅಲ್ಲ ಇಲ್ಲಿ ಯಾರಾಗುತ್ತೆ? So 1. xy ಅನ್ನೋದನ್ನ ನಾವು ಕಾಣ್ತೀವಿ ಹೌದಾ? Yes, yes. xy into X into 1 minus 1. ಬಟ್ x cubed minus 1 ಅನ್ನೋದನ್ನ ಏನು ಬರ್ಕೋಬಹುದು? x cubed minus 1 cubed ಅಂತ ಬರ್ಕೋಬಹುದು ಹೌದಾ? ಸೊ is equal to ಏನಾಗುತ್ತೆ ಅದು? ಏನಂತ ಹೇಳಿದೀನಿ? a cubed minus b cubed ಫಾರ್ಮುಲಾ ಏನು? a minus b into a squared plus ab plus b squared. So therefore ಏನಂತ ಬರ್ಕೋಬಹುದು? x minus 1 into x squared plus x plus b squared. ಹೌದಾ? x squared ಅಂದ್ರೆ a squared plus ab ಅಂತಂದ್ರೆ ಏನು? ab ಅಂದ್ರೆ ಏನು? x into 1 plus b squared ಅಂದ್ರೆ ಏನು? 1 squared. ಇದು a, ಇದು b. So a minus b into a squared plus ab plus b squared. ಗೊತ್ತಾಯ್ತಾ? ಸೊ ಈ ತರ ಬರ್ಕೊಂಡಾಗ ಯಾರ ಕಾಮನ್ ಫ್ಯಾಕ್ಟರ್ಸ್ ಹೇಳಿ? HCF ಏನು ಹೇಳ್ತೀಗ? y into x minus y into x minus ಬಟ್ ಸುಮ್ಮನೆ ಒಂದು ಅಂದಾಜ್ ಮೇಲೆ y into x minus 1 ಬರೆಯೋಂಗಿಲ್ಲ. ಏನ್ ಮಾಡ್ಬೇಕು? x cubed minus 1 ಅನ್ನ ಏನ್ ಮಾಡ್ಬೇಕು? ಫ್ಯಾಕ್ಟರೈಸ್ ಮಾಡಬೇಕು. ಏನ್ ಮಾಡ್ಬೇಕು? ಅದನ್ನ ಫ್ಯಾಕ್ಟರೈಸ್ ಮಾಡಬೇಕು. x minus 1 ಅನ್ನ ಫ್ಯಾಕ್ಟರ್ ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಇವಾಗ ನಾನು ಅದನ್ನ ಕಾಮನ್ ಫ್ಯಾಕ್ಟರ್ ಅಂತ ಕನ್ಸಿಡರ್ ಮಾಡಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಯಾರು ಲೆಕ್ಕ? 3 ಏನು? 6x square minus 9xy ಉದ್ದು ಹೇಳ್ಕೊಂಡು ಹೋಗ್ಬೇಕು. ಯಾರು ನೀನು ಹೇಳೋ ಫ್ರೆಂಡ್? ನೀನು ಹೇಳಮ್ಮ ಎಷ್ಟು? 6x square minus 9xy 9xy comma ಇನ್ನೊಂದು ಟರ್ಮ್ 4x square 4x square square minus minus 9y square 9y y square. ಇಷ್ಟೆಲ್ಲ ಎರಡೇ ಟರ್ಮ. ಈಗ ನೋಡಿ ಕಾಮನ್ ಫ್ಯಾಕ್ಟರ್ 6 ಗೂ 9 ಗೂ ಯಾರು? 3x ಸೊ ಅವನು ತೆಗಿಬೋದು. x ಸ್ಕ್ವೇರ್ ಗೂ x ಗೂ ಯಾರು ಕಾಮನ್ ಫ್ಯಾಕ್ಟರ್? ಇನ್ಯಾರು ಇದ್ದಾರೆ ಕಾಮನ್ ಫ್ಯಾಕ್ಟರ್? ಆ ಥರನೇ ಯೋಚನೆ ಮಾಡಬೇಕು. ಈಗ ಐದು ಯೋಚನೆ ಮಾಡೋದಂದ್ರೆ ಏನು ಮಾಡಿದಾಗ ಫಸ್ಟ್ ಇವರಿಬ್ಬರಲ್ಲಿ ಅಂಕಿಗಳಿಗೆ ಯಾರು ಕಾಮನ್ ಫ್ಯಾಕ್ಟರ್, ಆಮೇಲೆ ವೇರಿಯಬಲ್ಸ್ಗೆ ಯಾರು ಕಾಮನ್ ಫ್ಯಾಕ್ಟರ್. ದಿಸ್ ಇಸ್ ಹೌ ಯು ಶುಡ್ ಡೆವಲಪ್ ದಿ ಹ್ಯಾಬಿಟ್ ಆಫ್ ಥಿಂಕಿಂಗ್ ಕರೆಕ್ಟ್ ಆಗಿ. ಸೊ 3x ಅಂತ ಆದ್ಮೇಲೆ ಏನು ಮಾಡ್ಬೇಕು? ನಾವು ಕಾಮನ್ ಫ್ಯಾಕ್ಟರ್ ತೆಗೆದು ಪ್ರತಿ ಟರ್ಮ್ ಅನ್ನು 3x ಇಂದ ಡಿವೈಡ್ ಮಾಡಬೇಕು. ಪ್ರತಿ ಟರ್ಮ್ 3x ಇಂದ ಡಿವೈಡ್ ಮಾಡಬೇಕು. ಸೊ ಇಲ್ಲಿ ಎಷ್ಟು ಬರುತ್ತೆ? x minus ಮೈನಸ್ 3y
ವೆರಿ ಗುಡ್. ಈಗ ಇಲ್ಲಿಗೆ ಬಂದ ಕಾಮನ್ ಫ್ಯಾಕ್ಟರ್ಸ್ ಯಾರು? 4 9ಕ್ಕೂ 4x minus 9 ಇದೆಯಾ ಇದು? 4x squared minus 9 ಇದೆ. ಆದ್ರಿಂದ ಅಂಕಿನಲ್ಲಿ ಯಾರು ಕಾಮನ್ ಫ್ಯಾಕ್ಟರ್ ಇದ್ದಾರಾ? No, sir. ಇಲ್ಲ. ಆದ್ರಿಂದ ವೇರಿಯೇಬಲ್ಸ್ ಹುಡುಕಬೇಕು. ವೇರಿಯೇಬಲ್ಸ್ ಅಲ್ಲಿ ಯಾರು ಕಾಮನ್ ಫ್ಯಾಕ್ಟರ್? No, sir. ಯಾರು ಇಲ್ಲ. ಬಟ್ ಇದನ್ನ therefore ಏನಾಗುತ್ತೆ ಇಲ್ಲಿ? 4x squared minus 9y squared. So who is the common factor HCF ಯಾರು ಇದಕ್ಕೆ? 2x minus 3y. 2x minus 3y ಇದೆಯಾ? ನಾನು ಅಷ್ಟೇ ಬಂದ್ಬಿಟ್ಟು ಏನೋ ಫ್ಯಾಕ್ಟರ್ ಇಲ್ಲ ಅಂತ ಹೇಳ್ಬಿಟ್ರಿ. ಇಲ್ಲಿ ನೋಡಿ ಇದು ಹೇಗೆ ಬರ್ಬೇಕು ಅಂತ 2x whole square minus 3y whole square. ಹೌದಾ? ಗೊತ್ತಾಯ್ತಾ ಇದು? 2x whole square minus 3y whole square. ಅವಾಗ ಏನಾಗುತ್ತೆ ಇದು? 2x plus 3y into 2x minus 3y. ಈಗ ಸಿಕ್ಕಿರೋ ಕಾಮನ್ ಫ್ಯಾಕ್ಟರ್ ಯಾರು? ಕಾಮನ್ ಫ್ಯಾಕ್ಟರ್ ನೋಡಿದ್ರಾ? ಸುಮ್ಮನೆ ಈ ತರ ಟರ್ಮ್ ಈ ಫಸ್ಟ್ ಟರ್ಮ್ ಅಲ್ಲಿ ಹಿಂಗ್ ಮಾಡಿದಲ್ಲ ಅಂತ ಸೆಕೆಂಡ್ ಟರ್ಮ್ ಅಲ್ಲಿ ಅವ್ರು ಯೋಚನೆ ಮಾಡ್ತಾ ಹೋದ್ರೆ ಆಗಲ್ಲ. ದಟ್ ಮೀನ್ಸ್ ಯು ಶುಡ್ ಸರ್ಚ್ ಆಲ್ಸೋ ಫಾರ್ ವಾಟ್ ವಿ ಕಾಲ್ ಆಲ್ಜಿಬ್ರೈಕ್ ಐಡೆಂಟಿಟಿ. ಏನಂತ ಕರಿತೀವಿ? ಆಲ್ಜಿಬ್ರೈಕ್ ಐಡೆಂಟಿಟಿ. ಯಾರು? a plus b whole square, a minus b whole square, a plus b into a minus b. ಹಾಗೆ ಇಲ್ಲಿ a cube plus b cube ಇದನ್ನು ಕಟ್ ಮಾಡಬೇಕು. ಆಯ್ತಾ? ಅದರ ಜೊತೆಗೆ ಹಾಗೆ a cube minus b cube ನನ್ನು ಕಟ್ ಮಾಡಬೇಕು. ಇದರಿಂದ ನೀವು a to the power 6 minus b to the power 6 ಅನ್ನು ಏನು ಮಾಡ್ತೀರಾ? ಈಗ ನೋಡಿ ಇಲ್ಲಿ ಇವೆರಡು ಉಪಯೋಗಿಸ್ಕೊಂಡು ಈ ತರ ಬಂತಪ್ಪ ಲೆಕ್ಕ. a to the power 6 minus b to the power 6 ಅಂದ್ರೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇದು a cube whole squared. ಹೌದಾ? ನೆಕ್ಸ್ಟ್ ಏನಿದು? b cube whole squared. ಆಮೇಲೆ ಏನಾಗುತ್ತೆ? a cube plus b cube into a cube minus b cube. ಈಗ ಇವರಿಂದ ಫ್ಯಾಕ್ಟರ್ಸ್ a cube b cube ಗೆ ಫ್ಯಾಕ್ಟರ್ ಇದೆ. ಹೌದಾ? a cube b cube ಫ್ಯಾಕ್ಟರ್ ಯಾರು? a plus b into a square minus ab plus b square into a cube minus b cube ಗೆ a minus b into a square plus ab plus b square. ಒಂದು ಅದಕ್ಕೋಸ್ಕರ ಫ್ಯಾಕ್ಟರೈಸ್ ಮಾಡೋದಕ್ಕೆ ಈ ಫಾರ್ಮುಲಾ ಫಸ್ಟ್ ಜ್ಞಾಪಕ ಇಟ್ಕೊಂಡಿರ್ಬೇಕು. ಐಡೆಂಟಿಟಿ ಯಾರು? a plus b square a minus b whole square a square minus b square ಇದು a plus b into a minus b. ಆಮೇಲೆ ಯಾರು? a cube plus b cube ಗೆ ಆಮೇಲೆ a cube minus b cube. ಇದು ಬಂದ್ರೆ ಜಿಮ್ ಅಲ್ಲಿ ಒಂದು ಸ್ವಲ್ಪ ಹೋದ ತಕ್ಷಣ ವಾರ್ಮ್ ಅಪ್ ಆದಂಗೆ ಫ್ಯಾಕ್ಟರೈಸ್ ಮಾಡಿ. ಸರಿನಾ? ಈಗ ಹೇಳಿ ಯಾವ HCF ಇದಕ್ಕೆ? ಯಾವ HCF ಇದಕ್ಕೆ ಏನು? 2x minus 3y. 2x minus 3y. Good. Next x squared minus 2xy. x squared minus 2xy plus y squared. ನಾಲ್ಕು ಬಂದೆ ನೋಡೋಣ. ಸಡನ್ ಆಗಿ ಲೆಕ್ಕ ಹೆಂಗ್ ಬೆಳೀತಾ ಬಂದ್ಬಿಟ್ಟು ಏನ್ ಬೆಳೆದ್ರು ಅಷ್ಟೇ ನಿಮ್ಗೆಲ್ಲ ಗೊತ್ತಿರೋ ವಿಚಾರದಿಂದನೇ ಕಂಡು ಹಿಡಿತಾ ಇದ್ದಾರೆ ಅಷ್ಟೇ. ಸೊ ಯಾರೋ ಒಬ್ರು ಯಾಕೆ ಲೆಕ್ಕ ಹೇಳಬೇಕು ಅಂದ್ರೆ ಕಷ್ಟಪಡ್ತೀನಿ ಯಾಕೆ ಲೆಕ್ಕ ಅಂದ್ರೆ ಇದರಿಂದ ಹಿಂಗೆ ಕಷ್ಟ ಮಾಡ್ಕೊಂಡು ಇಲ್ಲಿಂದ ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ತಂದು ಬರ್ಕೋಬೇಕು. ಸ್ವಲ್ಪ ಕಟ್ ಅಂದ್ಬಿಟ್ಟು ಇದು ಪೇಸ್ಟ್ ಅಂತ ಇವಾಗ ಕಂಪ್ಯೂಟರ್ ನಮ್ಗೆ ಹೆಂಗೆ ಪಾಠ ಕಲಿಸುತ್ತೆ ಅಂತ ಈಗ ನೋಡಿದವರು ಫಸ್ಟ್ ಟರ್ಮ್ x ಸ್ಕ್ವೇರ್ ಮೈನಸ್ 2a ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಏನಿದೆ a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್ ಅಂದ್ರೆ ಏನದು a ಮೈನಸ್ b ಹೋಲ್ ಸ್ಕ್ವೇರ್. ಸೊ ಅಂದ್ರೆ ಏನಿದು ಫಸ್ಟ್ x ಮೈನಸ್ y ಹೋಲ್ ಸ್ಕ್ವೇರ್ ಇದೆ. ಇಲ್ಲಿ ಏನಿದೆ x ಮೈನಸ್ y ಹೋಲ್ ಸ್ಕ್ವೇರ್. therefore HCF ಯಾರು? x minus
ಮಾಡ್ಬೇಕಾದ್ರೆ ಫಸ್ಟ್ ವಾರ್ಮ್ ಅಪ್ ಏನು ಹೇಳಿ ಐಡೆಂಟಿಟಿ ಯಾವುದು a plus b whole squared m minus b whole squared a squared minus b squared ನೆಕ್ಸ್ಟ್ ಐದನೇ ಲೆಕ್ಕ ಯಾರು ಕಟ್ ಅಂಡ್ ಪೇಸ್ಟ್ ಫಸ್ಟ್ ಟರ್ಮ್ ನಲ್ಲಿ ಅದನ್ನ ಎಕ್ಸ್ಪೈರ್ಡ್ ಬರ್ಕೋಬೋದಲ್ಲಪ್ಪ ಎಕ್ಸ್ಪೈರ್ಡ್ ಅನ್ನ ಕಾಮನ್ ಫ್ಯಾಕ್ಟರ್ ಫಸ್ಟ್ ಟರ್ಮ್ ಇದೆ ಎಕ್ಸ್ಪೈರ್ಡ್ ಇಂಟು ಏನು ಸೆಕೆಂಡ್ ಟರ್ಮ್ x ಕ್ಯೂಬ್ ಪ್ಲಸ್ y ಕ್ಯೂಬ್ ಏನಂತ ಬರ್ಕೋಬಹುದು ಎಕ್ಸ್ಪೈರ್ಡ್ ಮೈನಸ್ xy therefore ಯಾರು ಕಾಮನ್ ಫ್ಯಾಕ್ಟರ್ ಹೌದಾ ಈ ಪಾರ್ಟ್ ಆಗುತ್ತೆ HCF is x plus ಹಾಗೆ ಯೂಸ್ ದೊಡ್ಡವರು ಏನು ಅಂತ ಸೊ ಈ ಫಸ್ಟ್ ಟರ್ಮ್ ಯಾರು ಕಾಮನ್ ಫ್ಯಾಕ್ಟರ್ ಫಸ್ಟ್ ಟರ್ಮ್ ಕಾಮನ್ ಫ್ಯಾಕ್ಟರ್ ಯಾರು x into ಪ್ಲಸ್ ನೋಡಿದ ತಕ್ಷಣ ಬರ್ಕೊಡ್ಬೋದಲ್ಲ ಅದನ್ನ x squared plus a squared into x squared minus a squared ಹೌದಾ yes or no a squared whole squared minus a squared x squared whole squared minus a squared whole squared ಇದೆ ಸೊ ಅಲ್ಲಿಗೆ x squared plus a squared into x squared therefore HCF ಏನು ಗೊತ್ತಾಯ್ತಾ ಇವಾಗ ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 150 ಬರ್ತಾ ಇದೆ ಈಗ ಇನ್ನೊಂದು ಸ್ವಲ್ಪ ದೊಡ್ಡ ಲೆಕ್ಕ ತಂದಿದ್ದೀರಾ ಇದೆಲ್ಲ ಐಡೆಂಟಿಟಿ ಉಪಯೋಗಿಸ್ಬಿಟ್ರಿ ಐಡೆಂಟಿಟಿ ಏನಾಗುತ್ತೆ ಹೇಳಿ ಐಡೆಂಟಿಟಿ ಉಪಯೋಗಿಸೋದೇ ಈಗ ಈ ಫಾರ್ಮುಲಾಗಳನ್ನೆಲ್ಲ ಬರೀತೀವಿ ಅಲ್ಲಿ ಬಂದು ಇದೇ ಒಂದು ಅದರ್ ಟೈಪ್ಸ್ ಈಗ a few more types of factorization. So HCF ಕಂಡುಹಿಡಿಯೋದಕ್ಕೆ ನಿಮ್ಗೆ ಏನು ಬೇಕು ಅಂತ ಗೊತ್ತಾಗ್ತಾ ಇವಾಗ HCF ಕಂಡುಹಿಡಿಯೋದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ ಸೆಟ್ ಏನು ಬೇಕಾಗ್ತಂತ ಫ್ಯಾಕ್ಟರೈಸೇಷನ್ ಏನು ಬೇಕಾದ್ರೆ ಸೊ ಫ್ಯಾಕ್ಟರೈಸೇಷನ್ ಅಲ್ಲಿ ನಿಮಗೆ ಇಷ್ಟ ತನಕ ಮಾಡಿದ್ದೇನಿತ್ತು ಸಿಂಪಲ್ ಫ್ಯಾಕ್ಟರ್ಸ್ ಇತ್ತು ಅಂದ್ರೆ ಟರ್ಮ್ಸ್ ಅಲ್ಲಿ ಕಾಮನ್ ಟರ್ಮ್ಸ್ ನೇ ಫ್ಯಾಕ್ಟರ್ ತರ ತಗೊಂಡ್ರೆ ಹಾಗೆ ಎಕ್ಸ್ಪ್ರೆಷನ್ಸ್ ನ ಕಾಮನ್ ಎಕ್ಸ್ಪ್ರೆಷನ್ಸ್ ನೇ ಫ್ಯಾಕ್ಟರ್ ತರ ತಗೊಂಡ್ರೆ ಐಡೆಂಟಿಟಿ ಉಪಯೋಗಿಸ್ಬಿಟ್ಟು ಫ್ಯಾಕ್ಟರೈಸ್ ಮಾಡಿದ್ವಿ ಹೌದಾ ಐಡೆಂಟಿಟಿ ಉಪಯೋಗಿಸಿ ಫ್ಯಾಕ್ಟರೈಸ್ ಮಾಡಿದ್ವಿ ಈಗ x plus a into x plus b ಅಂತ ಇದೆ x plus a into ಅದರ ಬದಲು ನಾನು x plus 3 into x plus 2 ಅಂತ ಬರೀತೀನಿ ಅಂತ ಇಟ್ಕೊಳ್ಳಿ ಇದು ನೋಡಿ ಏನು ಬರುತ್ತೆ ಇಲ್ಲಿ x square plus x into plus ಇದು ಮಾಡಿದ್ರೆ ಏನು ಬರುತ್ತೆ ನಿಮಗೆ ಹೌದಾ ಕರೆಕ್ಟ್ ಅಲ್ವಾ ಸೊ ಇದರ ಎಕ್ಸ್ಪ್ರೆಷನ್ ನೋಡಿದ ತಕ್ಷಣ ಬರೆದು ಇವಾಗ ಈ ತರ ಕೊಟ್ಬಿಟ್ರೆ ಈ ತರ ಬರ್ಕೊಳಕ್ ಬರ್ಬೇಕು ಗೊತ್ತಾಯ್ತಾ ಇವಾಗ ಇಲ್ಲಿ a plus b whole squared ಇಲ್ಲ a minus b whole squared ಇಲ್ಲ ಆಯ್ತಾ ಈಗ ನೋಡಿ ಇಲ್ಲೊಂದು ಬರೀತೀವಿ 3x plus 1 into 2x minus 5 ಇದು ಸೇರಿ ಎಷ್ಟು ಬರುತ್ತೆ ನಿಮಗೆ to multiply this and then what is the multiply ಮಾಡಿ ಪುಸ್ತಕ
ಬರ್ತಿದ್ದೀರಾ mathematical operations ನಲ್ಲಿ several operations are distributive. Multiplication is a distributive operation. So 2x into 3x ಅಂದ್ರೇನು? 2x into 1 ಅಂದ್ರೇನು? ಅಲ್ಲಿ ಏನೇನು ಮಲ್ಟಿಪ್ಲೈ ಮಾಡಿದೀನಿ? ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2x into 1 ಮಾಡಿದೀನಿ. ಸೆಕೆಂಡ್ ಟರ್ಮ್ ಯಾರು? ಮೈನಸ್ 5 ಆದ್ದರಿಂದ ಫಸ್ಟ್ ಮೈನಸ್ ಸೈನ್ ಇಂದ ಗುಣಿಸಬೇಕು. ಮೈನಸ್ ಇಂಟು ಪ್ಲಸ್ ಮೈನಸ್ ಬರುತ್ತೆ. ಇದನ್ನು ಗುಣಿಸಿದ್ರೆ ಎಕ್ಸ್ ಟರ್ಮ್ ಬರುತ್ತೆ, ಅದರ ಕೆಳಗೆ ಬರ್ಕೋಬೇಕು ನಾನು. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ 5 3 15 ಎಕ್ಸ್ ಅಂತ ಬರುತ್ತೆ. ಗೊತ್ತಾಯ್ತಾ? ಅವಾಗ ಮಿಸ್ಟೇಕ್ ಆಗೋದಿಲ್ಲ. ಅವಾಗ ಲೈಕ್ ಟರ್ಮ್ಸ್ ನಾವು ಗ್ರೂಪ್ ಮಾಡೋದು ಕಲ್ತ್ಕೊಳ್ಬೇಕು ಮಲ್ಟಿಪ್ಲಿಕೇಶನ್. ಓಕೆ, ಸೊ ಇವತ್ತು ನಿಮಗೆ ದೊಡ್ಡ ದೊಡ್ಡ ಮಲ್ಟಿಪ್ಲಿಕೇಶನ್ ಒಂದ್ಸತಿ ನಿಮಗೆ ಎಕ್ಸರ್ಸೈಸ್ ಕೊಟ್ಟಿರ್ತೀವಿ. ಮಲ್ಟಿಪ್ಲೈ ಮಾಡೋದು ಈ ತರ ಕಲಿಯೋದು. ಓಕೆ, ನಿಮ್ದು ಕಾಂಪಿಟೆನ್ಸಿ ಮಾರ್ಕ್ ಕೊಟ್ಟಿದ್ದೆ ಹೌದಾ? ದೊಡ್ಡ ಮಲ್ಟಿಪ್ಲಿಕೇಶನ್ ಯಾಕೆ ಕೊಟ್ಟಿದ್ದೆ ಅಂದ್ರೆ ಅದು ಬಂದ್ರೆ ಮುಂದೆ ಹೇಳ್ಕೊಂಡು ಅಂತ. ಓಕೆ, ಸೊ ಆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ಈ ತರ ಟರ್ಮ್ಸ್ ನ ಒಂದೇ ಜೊತೆಗೆ ಒಂದೇ ಬರ್ಕೊಳ್ಳೋದನ್ನ ಕಲಿಬೇಕು. ನೆಕ್ಸ್ಟ್ 5 ಒಂದರಿಂದ ಬಳಸಬೇಕು. ಮೈನಸ್ ಇಂಟು ಪ್ಲಸ್ ಮೈನಸ್ 5 5 ಈ ತರ ಗೀಟ್ ಹಾಕೊಂಡು ಕೆಳಗಡೆ ನೋಟ್ ಹಾಕಬೇಕು. ಗೀಟ್ ಹಾಕಿದ ಕೆಳಗಡೆ ಏನೇನು ನೋಟು? 6 ಸ್ಕ್ವೇರ್ ಮೈನಸ್ ಮೈನಸ್ ಈಗ ಇದನ್ನ ಕೊಟ್ಬಿಟ್ಟಿದ್ರೆ ಇದನ್ನ ಬರ್ಕೊಂಡು ಬರ್ಬೇಕು ಈಗ. ಸೊ ಅಂದ್ರೆ ಏನಾಯ್ತು? ಫ್ಯಾಕ್ಟರೈಸೇಷನ್ ಯಾವ ತರ ಬರ್ಬೇಕಂದ್ರೆ mx ಪ್ಲಸ್ a ಅಥವಾ ಮೈನಸ್ nx ಪ್ಲಸ್ ಆರ್ ಮೈನಸ್ b ಅನ್ನೋ ತರ ನನಗೆ ಫ್ಯಾಕ್ಟರೈಸ್ ಮಾಡೋದಕ್ಕೆ ಬರಬೇಕು. ಅರ್ಥ ಆಗ್ತಾ ಇದೆಯಾ? ಏನ್ ಬರ್ಬೇಕು ಹೇಳಿ ನಮ್ಗೆ? ತನಕ a plus b whole square a minus b whole square ಅವೆಲ್ಲ ಆಯ್ತು. ಇನ್ನೊಂದು ತರ ಫ್ಯಾಕ್ಟರೈಸೇಷನ್ ಹೆಂಗ್ ಬರ್ಬೇಕು ನಮ್ಗೆ? mx ಪ್ಲಸ್ ಆರ್ ಮೈನಸ್ a into nx ಪ್ಲಸ್ ಆರ್ ಮೈನಸ್ b. ಆದ್ದರಿಂದ ಇವಾಗ ನೆಕ್ಸ್ಟ್ ನಾವು ಏನು ಕಲಿಬೇಕು? ಈ ತರ ಫ್ಯಾಕ್ಟರೈಸೇಷನ್ ಕಲಿಬೇಕು. ಆಮೇಲೆ ಆ ತರ ಎಕ್ಸ್ಪ್ರೆಷನ್ ಹಾಕೊಂಡು HCF. ಯು ಗೆಟ್ ದಿಸ್? ಸೊ ಫಸ್ಟ್ ಈಗ ಫ್ಯಾಕ್ಟರೈಸೇಷನ್ ಕಲಿತೀರಾ? ಅದಕ್ಕೂ ಅಷ್ಟೇ ಜನರಲ್ ಪ್ರೊಸೀಜರ್ ಹೇಳ್ತೀನಿ. ಆ ಜನರಲ್ ಪ್ರೊಸೀಜರ್ ನೀವು ಏನೇ ತರ ಇದನ್ನು ಮಾಡ್ಬೋದು. ಎಂ ಎಷ್ಟಾರೋ ಇರಲಿ, ಎನ್ ಎಷ್ಟಾರೋ ಇರಲಿ, ಪ್ಲಸ್ ಏನಾರೋ ಇರಲಿ, ಮೈನಸ್ ಏನಾರೋ ಇರಲಿ, ಪ್ಲಸ್ ಬಿ ನಾರೋ ಇರಲಿ, ಮೈನಸ್ ಬಿ ನಾರೋ ಇರಲಿ, ಅದು ಹೆಂಗ್ ಮಾಡೋದು?